ಬೆಂಗಳೂರಲ್ಲಿರುವವರು ಹಾಸನ ಶೈಲಿಯ ತಿಂಡಿಗಳನ್ನು ಸವಿಬೇಕು ಅಂತಂದರೆ ಹಾಸನಕ್ಕೆ ಹೋಗಬೇಕಾಗಿಲ್ಲ. ಎಲ್ಲಿ ಅಂತ ಹೇಳೋದಕ್ಕಿಂತ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಗೆಸ್ಟ್ ಬಂದು ರಿಬ್ಬನ್ ಕಟ್ ಮಾಡಿ ದೀಪ ಜ್ಯೋತಿ ಬೆಳಗಿದ್ರು, ನೋಡ್ಕೊಂಡು ಬನ್ನಿ. ರೆಸಿಡೆನ್ಸಿ ರೋಡಲ್ಲಿ ಹೊಸದಾಗಿ ಓಪನ್ ಆಗಿರುವ ಪ್ರಾಚೀನ ಕಫೆಗೆ ಬಂದರೆ ಸಾಕು. ರುಚಿಯಾಗಿರುವಂತಹ ಅಕ್ಕಿ ರೊಟ್ಟಿ, ಖಾರ ಚಟ್ನಿ, ತುಪ್ಪ ಖಾಲಿ ದೋಸೆ, ಮಸಾಲ ಇಡ್ಲಿ, ರವೆ ಇಡ್ಲಿ, ಇಡ್ಲಿ ಸಾಂಬಾರು, ಕಡುಬು ಅಥವಾ ಪುಂಡಿ ಅಂತ ಕೂಡ ಹೇಳ್ಬೋದು. ಹಾಗೆ ಪೇಣಿ, ಚಿರೋಟಿ, ಹಲ್ವಾ, ಈ ಥರ ಹಲವಾರು ಬಗೆಯ ತಿಂಡಿಗಳನ್ನು ನೀವಿಲ್ಲಿ ಸವಿಬಹುದು. ನಾನಿಲ್ಲಿ ಒಂದಾದಮೇಲೆ ಒಂದು ತಿಂಡಿನ ನಿಮ್ಗೆ ತೋರಿಸ್ತಾ ಇದ್ದರೆ ಆಹಾ ತಿನ್ನಬೇಕು ಅನಿಸತ್ತೆ ಅಲ್ವಾ. ನಾನಿಲ್ಲಿ ಕೆಲವೊಂದಷ್ಟು ತಿಂಡಿಗಳ ವಿಡಿಯೋನ ಮಾತ್ರ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇಷ್ಟೇ ಅಲ್ಲದೆ ಮೆನುನಲ್ಲಿ ಇನ್ನೂ ಸಾಕಷ್ಟಿದೆ. ಅಷ್ಟೇ ಅಲ್ಲದೆ ಬಜೆಟ್ ಫ್ರೆಂಡ್ಲಿ ಆಗಿದೆ ಕೂಡ. ಇಲ್ಲಿ ಸೆಲ್ಫ್ ಸರ್ವಿಸ್ ಅಲ್ಲದೇ ನಿಮಗೆ ಡೈನಿಂಗ್ ಹಾಲ್ ಕೂಡ ಇದೆ. AC ಡೈನಿಂಗ್ ಹಾಲ್ ಇದೆ. ಅಲ್ಲಿ ನೀವು ಕೂತು ಕೂಡ ತಿಂಡಿಗಳನ್ನು ಸವಿಬೋದು. ಅಕ್ಕಿ ರೊಟ್ಟಿ ಮೇಲೆ ಖಾರ ಚಟ್ನಿ ಹಾಕಿಬಿಟ್ಟು ಅದರ ಮೇಲೆ ಒಂದಷ್ಟು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕಂತೂ ಸಾಕಷ್ಟು ರುಚಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅಕ್ಕಿ ರೊಟ್ಟಿ ಜೊತೆ ಕೊಟ್ಟಿರುವ ಚಟ್ನಿ ಅಂತೂ ಸಖತ್ತಾಗಿತ್ತು. ಹಾಗೆ ತುಪ್ಪ ದೋಸೆ ಜೊತೆ ಕೂಡ ಚಟ್ನಿ ಮೇಲೆ ಒಂದಷ್ಟು ಫ್ರೈ ಮಾಡಿರುವ ಆನಿಯನ್ ಹಾಕಿ ತುಪ್ಪ ಹಾಕಿ ಕೊಟ್ಟಿದ್ರು. ಅದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಸ್ವೀಟ್ ಇಷ್ಟಪಡೋರಿಗಂತೂ ಪೇಣಿ, ಚಿರೋಟಿ ಇದು ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ನೋಡಿ ನಮ್ಮ ಫ್ರೆಂಡು ಹೇಗೆ ಇಷ್ಟಪಡ್ಕೊಂಡು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂದರು ಅಂತ. ಇದನ್ನು ನೋಡ್ತಾ ಇದ್ದರೆ ನಿಮಗೇನು ಅನಿಸುತ್ತೆ ಹೇಳಿ? ಫ್ರೆಂಡ್ಸ್ ಜೊತೆ ಹೋದರೆ ಖುಷಿಯಾಗಿ ಎಲ್ಲ ಥರದ ಫುಡ್ಡನ್ನು ಟೇಸ್ಟ್ ಮಾಡ್ಬೋದಲ್ವಾ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನು ಮೆನು ಲಿಸ್ಟನ್ನು ಕೂಡ ಹಾಕಿದ್ದೀನಿ. ಈ ಥರದ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.